ನಾಗರಾಜ ವಾಸ್ತವನ ಹೇಳಿ ಇವಳಿಗೆ ನಮ್ಸೋ ಕರ್ಮ ನಮಗಿಲ್ಲ. ಇವಳಿಗೆ ಹೇಳಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳೋದು. ಹೌದು ನಾಗರಾಣಿ, ನೀನ್ ಹೇಳ್ತಾ ಇರೋದು ಸತ್ಯನೇ. ನನ್ನಿಂದ ವಾಸುಕಿ ವಂಶದ ನಾಗರಾಜ ನಾಗರಾಣಿ ಸೋತಿದ್ದಾರೆ ಅನ್ನೋ ವಿಷಯನ ನನ್ನ ತಕ್ಷಕ ವಂಶದ ಹಿರಿಯ ನಾಗಗಳಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ. ಈಗಾದ್ರೂ ಗೊತ್ತಾಯ್ತಾ ನಿಮ್ಮ ವಂಶದ ಯೋಗ್ಯತೆ ಏನು ಅಂತ? ಇನ್ನೊಂದ್ಸಲ ನಮ್ಮ ಸಹವಾಸಕ್ಕೆ ಬಂದ್ರೆ ನಿಮ್ಮ ಸಾವನ್ನ ನೀವೇ ಆಹ್ವಾನಿಸ್ಕೊಂಡಂಗೆ ನೆನಪಿರ್ಲಿ. ಆ ದುಷ್ಟ ನಾಗಿನಿ ಊರ್ಮಿಳನ್ನ ನೀವಿಬ್ರೆ ಎದುರಿಸೋಕ್ಕಾಗಲ್ಲ ಅಂತ ಹೇಳಿದ್ರು ನನ್ ಮಾತ್ ಕೇಳ್ದೆ ಬಂದ್ಬಿಟ್ರಿ. ಏನ್ ಅಪಾಯ ಆಗಿದ್ಯೋ ಏನೋ. ಊರ್ಮಿಳ, ನಾಗಮಣಿ ಅಲ್ಲೇ ನೀನಿರೋ ಜಾಗದ ಹತ್ರದಲ್ಲೇ ಇದೆ. ಪೂರ್ವ ದಿಕ್ಕಿನ ಕಡೆ ಹೋಗು, ಸಿಗುತ್ತೆ, ತಗೊಂಡು ಬಾ. ಸರಿ. ಭೈರವ, ಕೊನೆಗೂ ನನಗೆ ನಾಗಮಣಿ ಸಿಕ್ಕೇ ಬಿಡ್ತು. ನಾಗಮಣಿ ಸಿಕ್ಕೇ ಬಿಡ್ತು. ಊರ್ಮಿಳ, ಕೂಡಲೇ ಅದನ್ನ ತಗೊಂಬ. ಈಶ್ವರ, ನಾನು ನಿನ್ನ ಸ್ವತ್ತು, ನೀನೇ ನನ್ನನ್ನ ರಕ್ಷಿಸ್ಬೇಕು. ಇದ್ರಲ್ಲಿ ಅಸಲಿ ನಾಗಮಣಿ ಯಾವುದು? ಹುಡುಕ್ತಾ ಇರೋ, ಆಗ ನನ್ನ ಕೆಲಸನ ನಾನು ಮುಗಿಸ್ಬೋದು. ಬರೀ ಶಕ್ತಿಯಿಂದ ನಾಗಮಣಿನ ಪಡೆಯೋದಕ್ಕಾಗೋದಿಲ್ಲ, ಅದಕ್ಕೆ ತಕ್ಕ ಯೋಗ್ಯತೆನೂ ಬೇಕು ಅಂತ ನಿನಗೆ ಅರ್ಥ ಆಗಬೇಕು. ಆ ನಿನ್ನ ಗುರು ಭೈರವನ್ಗೂ ಅರ್ಥ ಆಗಬೇಕು. ಇದರಲ್ಲಿ ನಿಜವಾದ ನಾಗಮಣಿ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಭೈರವನ ಹತ್ರ ಸಹಾಯ ಕೇಳಿದ್ರೆ ಈ ಕ್ಷಣ ನನ್ನನ್ನು ಮತ್ತೆ ಕಲ್ಲಾಗಿ ಮಾಡಿ ಕೂರಿಸ್ತಾರೆ.
ಇಲ್ಲ, ಎಷ್ಟೇ ಕಷ್ಟ ಆದ್ರೂ ಆ ನಾಗಮಣಿನ ನಾನೇ ಪತ್ತೆ ಮಾಡಿ ಆ ಭೈರವನ ಹತ್ರ ತಗೊಂಡು ಹೋಗ್ಬೇಕು. ಒಂದು ಕ್ಷಣ ನೀವು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿದಿದ್ರೆ ನಿಮ್ಗೆ ಸ್ಥಿತಿ ಬರ್ತಾ ಇರಲಿಲ್ಲ. ನಾಗಮಣಿ, ನಾವೆಲ್ಲಿದ್ದೀವಿ? ನಮಗೇನಾಯ್ತು? ನಿಮ್ಗೇನಾಯ್ತು ಅನ್ನೋದನ್ನ ನೀವೇ ನೆನಪಿಸ್ಕೊಳ್ಳಿ. ಎಲ್ಲಿ ಆ ತಕ್ಷಕ ಲೋಕದ ಊರ್ಮಿಳ? ಅವಳು ಸದ್ಯಕ್ಕೆ ಬರಲ್ಲ. ಅವಳಿಗೊಂದು ಮುಖ್ಯವಾದ ಕೆಲಸ ಕೊಟ್ಟಿದ್ದೀನಿ. ವಾಸುಕಿ ವಂಶದ ನಾಗಗಳನ್ನ ಬಿಟ್ಟು ಇನ್ಯಾರಿಗೂ ನಾನು ದಕ್ಕೋದಿಲ್ಲ. ನಿಮ್ಮನ್ನ ನಾನು ಕೂಗ್ತಾನೆ ಇದ್ದೆ. ನನ್ನ ಮಾತನ್ನ ನೀವು ಕೇಳ್ದೆ ಅವಸರದಲ್ಲಿ ಬಂದ್ರಿ. ಈ ಸ್ಥಿತಿನ ನೀವೇ ನಿಮ್ಮ ಕೈಯಾರೆ ತಂದ್ಕೊಂಡ್ರಿ. ಅದೇ ನನ್ಗೆ ಆಶ್ಚರ್ಯ ಆಗ್ತಿರೋದು. ನಾವು ಆ ತಕ್ಷಕ ಕುಲದವಳ ಮುಂದೆ ಸೋತ್ ಹೋದ್ವಾ? ಅದನ್ನೇ ನಾನು ನಿಮ್ಗೆ ಹೇಳ್ಬೇಕು ಅಂತ ಇದ್ದಿದ್ದು. ನೀವು ತಾಳ್ಮೆಯಿಂದ ಕೇಳ್ದೆ ಅವಳನ್ನ ಹುಡುಕಿಕೊಳ್ತೀವಿ ಅಂತ ಹೋದ್ರಿ. ಶಾಸ್ತ್ರಿಗಳೇ, ನಾವು ಅಂದ್ರೆ ಏನು? ನಮ್ಮ ಶಕ್ತಿ ಸೋಲೋದು ಅಂದ್ರೆ ಏನು? ಯಾಕೆ ನಾವು ಆ ತಕ್ಷಕ ಲೋಕದ ಉರುಮಿಳ ಮುಂದೆ ಸೋಲನ್ನ ಒಪ್ಕೊಂಡ್ವಿ? ಯಾಕೆ ನಾವು ಪ್ರಜ್ಞೆ ತಪ್ಪಿ ಈ ರೀತಿ ಬಿದ್ದಿದ್ವಿ? ಅದಕ್ಕೆ ಬಲವಾದ ಕಾರಣ ಇದೆ ನಾಗರಾಜ. ಬಲವಾದ ಕಾರಣನ? ಶಾಸ್ತ್ರಿಗಳೇ, ಏನದು? ಆ ತಾಂತ್ರಿಕ ಕುತಂತ್ರಿ ಭೈರವ ಬಾಬಾ ಊರ್ಮಿಳಾಗೆ 3 ನಾಗಗಳ ಶಕ್ತಿಯನ್ನ ಧಾರೆ ಎರೆದಿದ್ದಾನೆ. ಅದು ಸಾಮಾನ್ಯ ನಾಗಗಳಲ್ಲ, ರಾಕ್ಷಸ ನಾಗಗಳು. ಅದಕ್ಕೆ ನೀವು ಅವಳ ಮುಂದೆ ಸೋತಿರೋದು. ಈಗ ನಮ್ಮ ಮುಂದೆ ಇರೋ ದಾರಿ ಯಾವುದು ಶಾಸ್ತ್ರಿಗಳೇ? ವಾಸುಕಿ ವಂಶದ 3 ನಾಗಗಳ ಜೊತೆಯಾಗಿ ನಿಂತು ಹೋರಾಟ ಮಾಡಿದರೆ ಮಾತ್ರ ಆ ಊರ್ಮಿಳನ ಸೋಲ್ಸೋಕೆ ಸಾಧ್ಯ. ಅವಳ ಅಹಂಕಾರನ, ಆರ್ಭಟವನ್ನು ಮೆಟ್ಟಿ ನಿಲ್ಲೋಕೆ ಸಾಧ್ಯ. ವಾಸುಕಿ ವಂಶದ ನಾಗಗಳು ನಾನು ಮತ್ತೆ ನನ್ನ ಶ್ರೀಮತಿ, ಮತ್ತಿನ್ಯಾರು ಹೇಳಿ ಶಾಸ್ತ್ರಿಗಳೇ? ನಿಮ್ಮ ಮಗಳನ್ನ ನೀವು ಮರ್ತಿದ್ದೀರ ನಾಗರಾಜ? ನೀವು 3 ಕೂಡ ಆ ವಾಸುಕಿ ಕುಲದವರೇ. ನಿಮ್ಮ ಕುಲವೇ ಬಲದಲ್ಲಿ, ಶ್ರೇಷ್ಠತೆಯಲ್ಲಿ ಮೇಲು. ಅದನ್ನ ನೀವು ಅರ್ತಿಲ್ವಾ? ಹಾಗೆ ಆಗ್ಲಿ ಶಾಸ್ತ್ರಿಗಳೇ. ನಾವು ಆದಷ್ಟು ಬೇಗ ನಮ್ಮ ಮಗಳು ಅಮೃತನ ಸಂಸಿ ಈ ವಿಷಯನ ತಿಳಿಸ್ತೀವಿ. ನಾವು 3 ಅವಳ ವಿರುದ್ಧ ಹೋರಾಟ ಮಾಡ್ತೀವಿ. ಅವಳನ್ನ ಮತ್ತು ಆ ಭೈರವನ ಸೋಲಿಸಿ ನಾಗಮಣಿನ ನಮ್ಮ ವಶಕ್ಕೆ ತಗೋತೀವಿ. ನಾವೆಲ್ಲರೂ ನಮ್ಮ ನಾಗಲೋಕನ ಸೇರ್ಕೋತೀವಿ. ಅದು ಸಾಧ್ಯ ಇಲ್ಲ ನಾಗರಾಣಿ. ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ ಶಾಸ್ತ್ರಿಗಳೇ? ಅಮೃತ ಭೂಮಿಗೆ ಬಂದಿರೋ ಸಂಕಲ್ಪ ಇನ್ನು ಈಡೇರಿಲ್ಲ. ಅವಳ ಉದ್ದೇಶ ಇನ್ನು ಪೂರ್ಣವಾಗಿಲ್ಲ. ಅಲ್ಲಿವರೆಗೂ ನೀವಲ್ಲ, ಇನ್ಯಾರೇ ಬಯಸಿದ್ರು ಭೂಮಿಯನ್ನ ಅಮೃತ ತೊರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಮಗುವೆ ನಾಗಮಣಿಯಿಂದ ತಿಳಿದ ತಕ್ಷಣ ನಾಗಮಣಿಯನ್ನು ಪಡೆದು ನಿಮ್ಮ ಲೋಕನ ಸೇರ್ಕೊಳ್ಳೋದಕ್ಕೆ ಅಮೃತ ಉತ್ಸುಕಳಾಗ್ತಾಳೆ. ಅವಳು ಭೂಮಿಗೆ ಬಂದಿರೋ ಉದ್ದೇಶನೇ ನಾಗಮಣಿನ ಮರುಪಡೆಯಲ್ಲಲ್ವಾ? ಅದು ನಿಮ್ಮ ದೃಷ್ಟಿಯಲ್ಲಿ ಮಾತ್ರ. ಆದರೆ ವಿಧಿ ಬರೆದಿರೋ ಬರಹನೇ ಬೇರೆ ಅಲ್ವಾ? ಆ ಬರಹ ಏನು ಶಾಸ್ತ್ರಿಗಳೇ? ಅಮೃತಳಿಂದ ದುಷ್ಟ ಸಂಹಾರ ಆಗಬೇಕಾಗಿದೆ.
ಅದಕ್ಕೆ ದುರ್ಗಿಯಂತೆ ಧರೆಗಿಳಿದು ಬಂದಿರೋದವಳು. ಇದೇ ಮೂಲ ರಹಸ್ಯ. ಅಲ್ಲಿವರೆಗೂ ಆ ನಾಗಮಣಿ ಮಗುವಿನ ರೂಪದಲ್ಲಿದೆ ಅನ್ನೋದು ಅಮೃತಳಿಗೆ ಗೊತ್ತಾಗಬಾರ್ದು. ಜೊತೆಗೆ ನಿಮ್ಮ ಮಗಳು ಅಮೃತ ಈಗ ಮೂಲ ರೂಪದಲ್ಲಿಲ್ಲ, ಅವಳೀಗ ಉರ್ಮಿಳ ರೂಪದಲ್ಲೇ ಇದ್ದಾಳೆ. ಅಮೃತ ಈಗ ಉರ್ಮಿಳ ರೂಪದಲ್ಲಿರೋದು ಅನಿವಾರ್ಯ. ಅದು ವಿಧಿಯ ಬರ. ವಿಧಿಯ ಬರವನ್ನು ಮೀರೋದು ನಮ್ಮಿಂದ ನಿಮ್ಮಿಂದ ಅಲ್ಲ, ಆ ತ್ರಿಮೂರ್ತಿಗಳಿಂದಲೂ ಸಾಧ್ಯ ಇಲ್ಲ. ಈ ಸತ್ಯ ನಿಮಗೆ ಗೊತ್ತಿದೆ ಅಲ್ಲ? ಶಾಸ್ತ್ರಿಗಳೇ, ನಿಮ್ಮ ಮಾತಿನ ಗುಣಾರ್ಥ ನನಗೆ ಗೊತ್ತಾಯ್ತು. ನೀವು ಹೇಳ್ದಂಗೆ ಆಗಲಿ. ಸಮಯ ಸಂದರ್ಭ ಬಂದಾಗ ನಾವು 3 ಜನ ಒಟ್ಟಿಗೆ ಸೇರಿ ಆ ತಕ್ಷಕಿಯನ್ನು ಸಂಹಾರ ಮಾಡ್ತೀವಿ. ಅವಳಿಗೆ ಸರಿಯಾದ ಪಾಠವನ್ನ ಕಲಿಸ್ತೀವಿ. ಅಷ್ಟು ಮಾಡಿ. ಇಷ್ಟೊಂದು ನಾಗಮಣಿ ಕಾಣಿಸೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಆ ಅಮೃತ ಮಾಡಿರೋ ಭ್ರಮೆ ಇರ್ಬೋದಾ? ಏ ನಾಗಿಣಿ, ಈ ಊರ್ಮಿಳಂಗೆ ಮೋಸ ಮಾಡ್ತೀಯ. ನನ್ನ ತಾಳ್ಮೆ ಸಾಗರದಷ್ಟು. ನಾಗಮಣಿನ ನನ್ನ ವಶಕ್ಕೆ ಪಡ್ಕೊಳ್ತೀನಿ. ಇದೇನಿದು? ನನಗೆ ತುಂಬಾ ಹತ್ತಿರವಾದವರು ನನ್ನ ಸಮೀಪದಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಲ್ಲ. ನನಗೆ ತುಂಬಾ ಹತ್ತಿರವಾದವರು ಅಂದ್ರೆ ಶಾಸ್ತ್ರಿಗಳು. ಅವರು ಆಶ್ರಮದಲ್ಲೇ ಇದ್ದಾರೆ. ಇವತ್ತು ಹೇಗಾದರೂ ಮಾಡಿ ಅಮೃತನ ಭೇಟಿ ಆಗಲೇಬೇಕು. ಅವಳ ಮನೆ ಎಲ್ಲಿ ಅಂತ ನನಗೆ ಗೊತ್ತು. ಬಾ ಹೋಗೋಣ. ಬನ್ನಿ ನಾಗರಾಜ, ನನಗೂ ಅಮೃತನ ನೋಡಬೇಕು ಅಂತ ಬಹಳ ಅನ್ನಿಸ್ತಾ ಇದೆ. ಇವತ್ತು ನೋಡಲೇಬೇಕು. ನಿನಗೆ ಮಾತ್ರ ಅಲ್ಲಮ್ಮ, ನನಗೂ ಕೂಡ ತುಂಬಾ ಆತಂಕ ಆಗ್ತಾ ಇದೆ. ಬಾ. ನನ್ನ ಅಪ್ಪ ಅಮ್ಮ ನನ್ನ ಪಕ್ಕದಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ಅನ್ನಿಸ್ತಾ ಇದೆ? ಜೈ ಮಹಾಕಾಲ. ಅಮೃತನ ಭೇಟಿ ಮಾಡೋದಕ್ಕೆ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಏನಾದ್ರೂ ಅಮೃತ ಸಿಕ್ಕಿದ್ರೆ ನನ್ನ ಉಪಾಯಗಳೆಲ್ಲ ತಲೆ ಕೆಳಗಾಗೋಗುತ್ತೆ. ಏನ್ ಮಾಡೋದೀಗ? ಇದಕ್ಕಿರೋದು ಒಂದೇ ಒಂದು ದಾರಿ. ಸ್ಮೃತಿನಾಶ ವಿದ್ಯೆನ ಅವಳ ಮೇಲೆ ಪ್ರಯೋಗ ಮಾಡು. ಜೈ ಮಹಾಕಾಲ. ಅವರಿಬ್ರು ತನ್ನ ತಂದೆ ತಾಯಿ ಅನ್ನೋದು ಅಮೃತಾಗೆ ಮರ್ತು ಹೋಗ್ಲಿ. ಹಾಗೆ ಅವರಿಬ್ರು ಶತ್ರುಗಳು ಅನ್ಸಿ ಅವ್ರ ಜೊತೆ ಅವಳು ಯುದ್ಧಕ್ಕೆ ನಿಲ್ಲಿ.
ಅಮೃತ 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 ಬಾ ಮಗು ಬಾ ನನ್ನ ಕಂದ. ನನ್ನ ಬಾಹು ಬಂದ ನದಿ ನಿನ್ನ ಬಂಧಿಸಿ ಶತಮಾನಗಳೇ ಆಗೋಗಿದೆ ಅನ್ನೋ ಭಾವ ಕಾಡ್ತಾ ಇದೆ ನನಗೆ. ಬಾ ಪುಟ್ಟಿ ಬಾ. ನನ್ನ ಕಂದ ಅಮೃತ ಬಾಮ್ಮ ಬಾಮ್ಮ. ನನ್ನ ಶಕ್ತಿ ವಿಫಲವಾದ ಉದಾಹರಣೆ ಇರಬಹುದು, ಆದ್ರೆ ನನ್ನ ಮಂತ್ರ ವಿಫಲವಾದ ಉದಾಹರಣೆನೇ ಇಲ್ಲ. ಯಾರು ನೀವು? ನಾನಮ್ಮ ನಿನ್ ತಂದೆ. ನನ್ನ ತಾಯಿ. ಅಮೃತ ಮಗಳೇ, ನಮ್ಮ ಮಾತನ್ನು ಕೇಳು. ನಾವು ಮೋಸಗಾರರಲ್ಲ, ಇದರಲ್ಲಿ ಯಾವ ಕುತಂತ್ರನೂ ಅಡಗಿಲ್ಲ. ನಂಬು. ಅಮೃತ ನಾನ್ ನಿನ್ ತಂದೆ ಅಮ್ಮ, ಇವಳು ನಿನ್ ತಾಯಮ್ಮ. ಸುಳ್ಳು. ನನ್ಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ನಾವು ಜನ್ಮ ಕೊಟ್ಟ ಮಗಳೇ ನಮ್ಮನ್ನ ಶತ್ರು ಅನ್ಕೊಂಡು ನಮ್ಮಲ್ಲಿ ಪ್ರಯೋಗ ಮಾಡ್ತಾ ಇದ್ದಾಳೆ. ನಾಗರಾಣಿ, ಇದು ನಮ್ಮ ಪೂರ್ವ ಜನ್ಮದ ಪಾಪದ ಫಲ ಅಂತ ಅನಿಸ್ತಾ ಇದೆ. ಅಮೃತ 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 ಅಮೃತ, ಯಾಕಮ್ಮ ಹೀಗೆ ಆಡ್ತಿದ್ಯಾ? ನಾವು ನಿಮ್ ತಂದೆ ತಾಯಿ. ನನ್ನ ತಂದೆ ತಾಯಿ ರೂಪ ನನಗೆ ತಿಳಿದಿದೆ. ನೀವು ನಿಜಕ್ಕೂ ನನ್ನ ತಂದೆ ತಾಯಿ ಅಲ್ಲ. ನನ್ನ ರೋಷಾಗ್ನಿಗೆ ಬಲಿಯಾಗೋ ಮುನ್ನ ಇಲ್ಲಿಂದ ಹೋಗಿ. ಅಮೃತ, ಯಾವ ಮಂಕ್ ಬೂದಿ ಕೌದಿದೆ ನಿನಗೆ? ಯಾಕೆ ಹೀಗೆ ವರ್ತಿಸ್ತಾ ಇದೆಯಮ್ಮ? ನಮ್ಮ ಮಾತು ನಂಬಮ್ಮ. ನಿಮ್ಮಂತ ಕುತಂತ್ರಿಗಳನ್ನ ನಂಬೋದಲ್ಲ, ನಾಶ ಮಾಡಬೇಕು.